ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಎ ಸ್ಟಾರ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು VTU ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಸೊ ಅದೇ ಒಂದು ಪ್ರಾಬ್ಲಮ್ ಅನ್ನ ತಗೊಂಡಿದ್ದೀನಿ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಫೈಂಡ್ ದ ಸೊಲ್ಯೂಷನ್ ಪಾತ್ ಫ್ರಮ್ ಎ ಟು ಝೆಡ್. ಸೊ ಎ ಇಂದ ಝೆಡ್ ಗೆ. ಸೊ ಎ ಏನಾಯ್ತು, ನಮ್ಗೆ ಇನಿಷಿಯಲ್ ನೋಡ್ ಆಯ್ತು. ನೆಕ್ಸ್ಟ್ ಝೆಡ್ ಈಸ್ ಮೈ ಗೋಲ್ ಅಥವಾ ಡೆಸ್ಟಿನೇಷನ್ ನೋಡ್, ಸರಿನಾ? ಸೊ ಇವಾಗ ನೋಡಿ, ಪ್ರತಿ ಒಂದು ನೋಡ್ಗಳಿಗೂ ಕೂಡ ವ್ಯಾಲ್ಯೂಸ್, ಸಪರೇಟ್ ವ್ಯಾಲ್ಯೂಸ್ ಇದೆ. ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಯರಿಸ್ಟಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಈ ಇಯರಿಸ್ಟಿಕ್ ವ್ಯಾಲ್ಯೂ ಅಂತಂದ್ರೆ ಸಿಂಪಲ್, ದ ಎಸ್ಟಿಮೇಟೆಡ್ ವ್ಯಾಲ್ಯೂ ಫ್ರಮ್ ದಟ್ ನೋಡ್ ಟು ದ ಫೈನಲ್ ನೋಡ್. ಸೊ ಇವಾಗ ಫೈನಲ್ ಏನಂತ ಹೇಳಿರೋದು ಎ ಇಂದ ಝೆಡ್ ವರ್ಗು ಅಲ್ವಾ. ಸೊ ಝೆಡ್ ಈಸ್ ಮೈ ಫೈನಲ್ ನೋಡ್ ಅಥವಾ ಫೈನಲ್ ಸ್ಟೇಟ್. ಸೊ ಇವಾಗ ಬಿ ಇಂದ ಝೆಡ್ ಹೋಗೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟಾಗ್ಬೋದು, 12. ನೆಕ್ಸ್ಟ್ ಎಫ್ ಇಂದ ಝೆಡ್ ಹೋಗೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟಾಗ್ಬೋದು, 11. ಅದೇ ರೀತಿ ಸಿ ಇಂದ ಝೆಡ್ ಹೋಗೋದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟಾಗ್ಬೋದು, 11. ಸೊ ಈ ರೀತಿ ಎಸ್ಟಿಮೇಟೆಡ್ ವ್ಯಾಲ್ಯೂನ ಕೊಡೋದನ್ನ ಏನಂತ ಕರಿತೀವಿ ನಾವು, ಇಯರಿಸ್ಟಿಕ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಕೊನೆಯದಕ್ಕೆ ಅಥವಾ ಅಂತಂದ್ರೆ ಫೈನಲ್ ಸ್ಟೇಟ್ ಅಥವಾ ಗೋಲ್ ಸ್ಟೇಟ್ಗೆ ನಮಗೆ ಇಯರಿಸ್ಟಿಕ್ ವ್ಯಾಲ್ಯೂ ಏನಾಗಿರುತ್ತೆ, 0ಗೆ ಈಕ್ವಲ್ ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೋಡಬಹುದು, ಝೆಡ್ ಗೆ ವ್ಯಾಲ್ಯೂನೇ ಕೊಟ್ಟಿಲ್ಲ, ಯಾಕಂತಂದ್ರೆ ಇಟ್ ಈಸ್ ಎ ಗೋಲ್ ಸ್ಟೇಟ್. ಸೊ ಅದ್ರದ್ದು ಇಯರಿಸ್ಟಿಕ್ ವ್ಯಾಲ್ಯೂ ಯಾವತ್ತಿದ್ರು 0 ಆಗಿರುತ್ತೆ. ಯಾಕಂತಂದ್ರೆ ನೋಡಿ, ಇಲ್ಲಿ ಬಿ ಇಂದ ಝೆಡ್ ಬರೋದಕ್ಕೆ ಇರುವಂತಹ ಎಸ್ಟಿಮೇಟೆಡ್ ಕಾಸ್ಟ್ ಅಥವಾ ವ್ಯಾಲ್ಯೂ ಏನು, 12. ಸೊ ಝೆಡ್ ಇಂದ ಝೆಡ್ ಬರೋದಕ್ಕೆ ಏನಾದ್ರು ಕಾಸ್ಟ್ ಬೇಕಾ? ಇಲ್ಲ. ನಾನು ಇಲ್ಲಿ ನಿಂತಿದ್ದೀನಿ, ಅದೇ ಜಾಗದಲ್ಲಿ ನಿಂತಿರೋದಕ್ಕೆ ಏನಾದ್ರು ಕಾಸ್ಟ್ ಬೇಕಾ ಅಂತ? ಇಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಫೈನಲ್ ಅಥವಾ ಗೋಲ್ ಸ್ಟೇಟ್ ಇಯರಿಸ್ಟಿಕ್ ವ್ಯಾಲ್ಯೂ 0 ಆಗುತ್ತೆ. ಸೊ ಈ ರೀತಿ 3, 7, 2, 10, 5 ಇವುಗಳು ಯಾವ ರೀತಿ ವರ್ಕ್ ಆಗ್ತವೆ ಅಂತ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಸೊಲ್ಯೂಷನ್ ಅವ್ರೇನ್ ಹೇಳಿರೋದು, ಎ ಇಂದ ಶುರು ಮಾಡ್ರಿ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಎ ಇಂದ ಝೆಡ್ ವರ್ಗು. ಸೊ ಎ ಇಂದ ಶುರು ಮಾಡ್ತೀನಿ ನಾನು. ಈಗ ಎ ಇಂದ ನಾನು ಎಲ್ಲಿಗೆ ಹೋಗ್ಬೋದು, ಡೈರೆಕ್ಟ್ ಎಡ್ಜಸ್ ಅನ್ನ ಅಥವಾ ಡೈರೆಕ್ಟ್ ಪಾತ್ ಅನ್ನ ಯೂಸ್ ಮಾಡ್ಕೊಂಡು ಎ ಇಂದ ಬಿಗೆ ಹೋಗ್ಬೋದು ಅಥವಾ ಎ ಇಂದ ಸಿಗೆ ಹೋಗ್ಬೋದು. ಡೈರೆಕ್ಟ್ ಎಡ್ಜಸ್ ಅನ್ನ ಯೂಸ್ ಮಾಡ್ಕೊಂಡು ಎ ಇಂದ ಬಿ ಅಥವಾ ಎ ಇಂದ ಸಿಗೆ ಹೋಗ್ಬೋದು. ಸೊ ಇಲ್ಲಿ ನಾವು ಮೇಜರ್ ಆಗಿ ಯೂಸ್ ಮಾಡುವಂತ ಫಾರ್ಮುಲಾ ಇಷ್ಟೇ, ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್, ಸರಿನಾ? ಸೊ ಇದೇನೇನು ಅಂತ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವೆರಡಕ್ಕೂ ಕೂಡ ನಾನು ಏನ್ ಮಾಡಬೇಕು, ಎಫ್ ಆಫ್ ಎನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಫಾರ್ ಬಿ ಅಂಡ್ ಎಫ್ ಆಫ್ ಎನ್ ವ್ಯಾಲ್ಯೂ ಫಾರ್ ಸಿ ಎರಡಕ್ಕೂ ಕೂಡ ಕಂಡುಹಿಡಿತಾ ಹೋಗೋಣ ಇವಾಗ. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಫಾರ್ ಬಿ ಯಾವ ರೀತಿ ಕಂಡುಹಿಡಿಯೋದು, ಜಿ ಆಫ್ ಎನ್. ನೋಡಿ ಇಲ್ಲಿ ಎ ಇಂದ ಬಿ ಗೆ ಬರೋದಕ್ಕೆ ಕಾಸ್ಟ್ ಎಷ್ಟಿದೆ, ನೋಡಿ ಇಲ್ಲಿ ಪಾತ್ ಕಾಸ್ಟ್ 4. ಸೊ ಅದೇನಾಗುತ್ತೆ, ಜಿ ಆಫ್ ಎನ್ ಆಗುತ್ತೆ. ಸೊ 4 ಪ್ಲಸ್ ಎಚ್ ಆಫ್ ಎನ್. ಸೊ ಎಚ್ ಆಫ್ ಎನ್ ಆಫ್ ಬಿ ಏನಿದೆ, 12. ನೋಡಿ ಎ ಇಂದ ಬಿ ಬರ್ತಾ ಇರೋದಲ್ವಾ. ಸೊ ಬಿ ಇದು ಎಚ್ ಆಫ್ ಎನ್ ಇಯರಿಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ, 12. ಸೊ 12 ಪ್ಲಸ್ 4 ಅಂದ್ರೆ ಎಷ್ಟಾಯ್ತು, 16. ಸೊ 16 ಇಸ್ ದ ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಬಿ. ನೆಕ್ಸ್ಟ್ ಅದೇ ರೀತಿ ಸಿ ಗೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಜಿ ಆಫ್ ಎನ್ ಅನ್ನ ಬರೀರಿ. ಎ ಇಂದ ಸಿ ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ, 3 ಪ್ಲಸ್ ಎಚ್ ಆಫ್ ಎನ್ ಆಫ್ ಸಿ. ನೋಡಿ ಎ ಇಂದ ಸಿ ಗೆ ಹೋಗ್ತಾ ಇರೋದಲ್ವಾ. ಸೊ ಸಿ ಇದು ಇಯರಿಸ್ಟಿಕ್ ವ್ಯಾಲ್ಯೂ ಎಷ್ಟಿದೆ, 11. ಸೊ 3 ಪ್ಲಸ್ 11 ವಿಲ್ ಬಿ ಈಕ್ವಲ್ ಟು 14. ಸೊ ಈಗ ನೋಡಿ, ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಸಿ ಇಸ್ 14, ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಬಿ ಇಸ್ 16. ಸೊ 16 ಚಿಕ್ಕದ, 14 ಚಿಕ್ಕದ. 14 ಇಸ್ ದ ಸ್ಮಾಲರ್. ಸೊ ನಾವು ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ, ಇಟ್ ಈಸ್ ಸಿಮಿಲರ್ ಟು ಫೈಂಡಿಂಗ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ ಆಫ್ ದ ಸ್ಮಾಲೆಸ್ಟ್ ಪಾತ್ ಕಾಸ್ಟ್. ಕಡಿಮೆ ಪಾತ್ ಕಾಸ್ಟ್ ಅನ್ನ ಫೈಂಡ್ ಔಟ್ ಮಾಡೋ ರೀತಿ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತಾ ಇರೋದು. ಸೊ 14 ಚಿಕ್ಕದ, 16 ಚಿಕ್ಕದ. 14 ಇಸ್ ದ ಸ್ಮಾಲರ್ ಒನ್. ಸೊ ಏನ್ ಮಾಡ್ತೀನಿ, 14 ಇರುವಂತಹ ನೋಡ್ ಅನ್ನ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನಾನು ಅಟ್ ಪ್ರೆಸೆಂಟ್ ಎಲ್ಲಿದ್ದೀನಿ, ಸಿ ಎಲ್ಲಿದ್ದೀನಿ. ಸೊ ಸಿ ಇಂದ ನಾನು ವಾಪಸ್ ಎಗೆ ಹೋಗಂಗಿಲ್ಲ, ಯಾಕೆ, ಎ ಇಂದನೇ ನಾನು ಸಿ ಗೆ ಬಂದಿರೋದು. ಸೊ ಸಿ ಇಂದ ನಾನು ಈಗ ಹೋಗ್ಬೋದು ಅಥವಾ ಸಿ ಇಂದ ಡಿ ಗೆ ಹೋಗ್ಬೋದು. ಸೊ ಸಿ ಇಂದ ಈಗ ಹೋಗ್ಬೋದು, ಇಲ್ಲ ಅಂತಂದ್ರೆ ನಾನು ಸಿ ಇಂದ ಡಿ ಗೆ ಹೋಗ್ಬೋದು. ಸೊ ಇವಾಗ ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಇ ಅನ್ನ ಕಂಡುಹಿಡಿಯೋಣ, ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಡಿ ಅನ್ನ ಕಂಡುಹಿಡಿಯೋಣ. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಇ ಏನಾಗಿರುತ್ತೆ, ಜಿ ಆಫ್ ಎನ್. ಸೊ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಹೀಗೆ ನಾವು ಯಾವ ರೀತಿ ಬಂದಿದ್ದು, ಎ ಇಂದ ಸಿ ಬಂದು ಸಿ ಇಂದ ಈಗ ಬಂದಿದ್ದೀನಿ. ಸೊ ಅದನ್ನ ನೀಟಾಗಿ ನೆನಪಿರ್ಬೇಕು. ಎ ಇಂದ ಸಿ ಬಂದು ಸಿ ಇಂದ ಇಗೆ. ಸೊ 3 ಪ್ಲಸ್ 10. ಸೊ ಅವೆರಡನ್ನು ಕೂಡ ಆಡ್ ಮಾಡಬೇಕು. 3 ಪ್ಲಸ್ 10 ಏನಾಯ್ತು, 13 ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ. ಸೊ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನಿದೆ, 4. ಕರೆಕ್ಟ್ ಆಗಿ ಗೊತ್ತಾಯ್ತಾ? ಎ ಇಂದ ಸಿ ಬಂದು ಸಿ ಇಂದ ಈಗ ಬಂದಿರೋದು. ಸೊ ಜಿ ಆಫ್ ಎನ್ ವ್ಯಾಲ್ಯೂ ಏನಾಗುತ್ತೆ, ಎ ಇಂದ ಸಿ ಗೆ 3, ಸಿ ಇಂದ ಇ ಗೆ 10. 10 ಪ್ಲಸ್ 3 ವಿಲ್ ಬಿ 13. ಸೊ 13 ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಇಸ್ 4. ಸೊ ಆ ರೀತಿ ಆಡ್ ಮಾಡಬೇಕು. 13 ಪ್ಲಸ್ 4 ಏನಾಯ್ತು, 17 ಆಯ್ತು, ಸರಿನಾ? ನೆಕ್ಸ್ಟ್ ಡಿ ಹೋಗೋಣ.
ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಆಫ್ ಡಿ ವಿಲ್ ಬಿ ಈಕ್ವಲ್ ಟು, ನೋಡಿ ಇಲ್ಲಿ ಡಿ ಇಲ್ಲಿದೆ ಅಲ್ವಾ, ಸೊ ಯಾವ ರೀತಿ ಬಂದಿರೋದು, ಎ ಇಂದ ಸಿ ಬಂದು ಸಿ ಇಂದ ಡಿ ಗೆ. ಸೊ ಎ ಇಂದ ಸಿ ಗೆ 3, ಸಿ ಇಂದ ಡಿ ಗೆ 7. ಸೊ 7 ಪ್ಲಸ್ 3 ಅಂತಂದ್ರೆ 10 ಆಯ್ತು ಜಿ ಆಫ್ ಎನ್ ವ್ಯಾಲ್ಯೂ, ಪ್ಲಸ್ ಎಚ್ ಆಫ್ ಎನ್ ಆಫ್ ಡಿ ಎಷ್ಟಿದೆ 6. 10 ಪ್ಲಸ್ 6 ವಿಲ್ ಬಿ 16. ಸೊ ಇವಾಗ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಯಾವತ್ತಿದ್ರೂ ಕೂಡ ಈ ಎಫ್ ಆಫ್ ಎನ್ ವ್ಯಾಲ್ಯೂ ಯಾವ್ದ್ರದ್ದು ಕಂಪೇರ್ ಮಾಡಬೇಕು ಅಂತಂದ್ರೆ ಲೀಫ್ ನೋಡ್ಗಳದ್ದು. ಲೀಫ್ ನೋಡ್ ಅಂತಂದ್ರೇನು, ಇನ್ನೂ ಕೂಡ ಅವು ಎಕ್ಸ್ಪ್ಯಾಂಡ್ ಆಗಿಲ್ಲ ಅಥವಾ ಅವುಗಳಿಗೆ ಚೈಲ್ಡ್ ಗಳು ಇನ್ನೂ ಇರಲ್ವಲ್ಲ, ಅವುಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಸೊ ಈ ಲೀಫ್ ನೋಡ್ಗಳು ಯಾವು, ಬಿ ಇ ಡಿ ಅಲ್ವಾ. ಸೊ ಇವಾಗ ಸ್ಮಾಲೆಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ ಯಾವ್ದಕ್ಕೆ ಬಂದಿದೆ ನೋಡಿ, 16 ಇದೆ, 17 ಇದೆ, 16 ಇದೆ, ಸರಿನಾ. ಸೊ ಇವಾಗ ನಾನು ಇದನ್ನಾದ್ರೂ ಎಕ್ಸ್ಪ್ಯಾಂಡ್ ಮಾಡ್ಬೋದು, ಇದನ್ನಾದ್ರೂ ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಇಲ್ಲಿ ಬರ್ಕೊಂತೀನಿ ನೋಡಿ, ಎಫ್ ಆಫ್ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 16 ಇದಕ್ಕೆ. ನೆಕ್ಸ್ಟ್ ಇದಕ್ಕೇನು ಬಂದಿದೆ, ಎಫ್ ಆಫ್ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 17 ಬಂದಿದೆ. ಸೊ ಇವಾಗ ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು ಅಥವಾ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಸೊ ಇದನ್ನ ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಬಿ ಅಲ್ಲಿ ಇದ್ದೀನಿ ಅಲ್ವಾ, ಸೊ ಬಿ ಇಂದ ನಾನು ಇಲ್ಲಿಗೆ ಹೋಗ್ಬೋದು, ಬಿ ಇಂದ ಎಗೆ ವಾಪಸ್ ಬರಂಗಿಲ್ಲ, ಯಾಕಂತಂದ್ರೆ ಎಗೆ ಎ ಇಂದಾನೆ ನಾವು ಬಂದಿರೋದು. ಸೊ ಬಿ ಇಂದ ಎಫ್ ಅಥವಾ ಬಿ ಇಂದ ಇ. ಸೊ ಬಿ ಇಂದ ಎಫ್ ಹೋಗ್ಬೋದು, ಇಲ್ಲ ಅಂತಂದ್ರೆ ಬಿ ಇಂದ ಇ, ಸರಿನಾ. ಸೊ ಈಗ ಬಿ ಇಂದ ಎಫ್ ಹೋದ್ರೆ ವ್ಯಾಲ್ಯೂ ಏನಾಯ್ತು ನೋಡಿ, ಎ ಇಂದ ಬಿ, ಬಿ ಇಂದ ಎಫ್. ಸೊ ಎ ಇಂದ ಬಿ ಗೆ 4 ಇದೆ, ಬಿ ಇಂದ ಎಫ್ ಗೆ 5 ಇದೆ. ಸೊ 4 ಪ್ಲಸ್ 5 ವಿಲ್ ಬಿ ಈಕ್ವಲ್ ಟು 9 ಪ್ಲಸ್ ಎಫ್ ಆಫ್ ಎನ್ ವ್ಯಾಲ್ಯೂ, ಜಿ ಆಫ್ ಎನ್ ವ್ಯಾಲ್ಯೂ ಏನಾಯ್ತು 9 ಆಯ್ತು, ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎಫ್, ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎಫ್ ಏನು 11. ಸೊ 11 ಪ್ಲಸ್ 9 ಅಂತಂದ್ರೆ 20 ಆಯ್ತು ಎಫ್ ಆಫ್ ಎನ್ ವ್ಯಾಲ್ಯೂ. ನೆಕ್ಸ್ಟ್ ಈಗ ನೋಡೋಣ. ಸೊ ನೋಡಿ ಎ ಇಂದ ಬಿ ಬಂದು ಬಿ ಇಂದ ಇ, ಎ ಇಂದ ಬಿ, ಬಿ ಇಂದ ಇ. ಇಲ್ಲೊಂದು ವ್ಯಾಲ್ಯೂ ಮಿಸ್ ಆಗಿತ್ತು, ಸೊ ಇದು 12 ಆಗ್ಬೇಕು, ಸರಿನಾ. ಸೊ ಇವಾಗ ಎ ಇಂದ ಬಿ ಬರೋದಕ್ಕೆ 4, ಬಿ ಇಂದ ಇ ಗೆ ಬರೋದಕ್ಕೆ 12. 12 ಪ್ಲಸ್ 4 ಅಂತಂದ್ರೆ ಎಷ್ಟಾಯ್ತು 16 ಆಯ್ತು. ಸೊ 16 ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ, ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಇಸ್ 4. ಸೊ ವ್ಯಾಲ್ಯೂ ಎಷ್ಟಾಯ್ತು 16 ಪ್ಲಸ್ 4 ಅಂತಂದ್ರೆ 20. ಸೊ ಇವಾಗ ಲೀಫ್ ನೋಡ್ಗಳನ್ನ ನೋಡಿ, ಇದು 20, ಇದು 20, ಇದು 17 ಇದೆ, ಇದು 16 ಇದೆ. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 16. ಸೊ ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೊ ಎ ಇಂದ ಸಿ ಬಂದಿದ್ದೀನಿ, ಸಿ ಇಂದ ಡಿ ಬಂದಿದ್ದೀನಿ. ಅಟ್ ಪ್ರೆಸೆಂಟ್ ನಾನು ಡಿ ಅಲ್ಲಿ ಇದ್ದೀನಿ. ಸೊ ಡಿ ಇಂದ ನಾನು ವಾಪಸ್ ಸಿ ಹೋಗಂಗಿಲ್ಲ, ಯಾಕೆ ನಾನು ಸಿ ಇಂದನೇ ಡಿ ಬಂದಿರೋದು. ನೆಕ್ಸ್ಟ್ ಇನ್ನೊಂದು ಪಾಸಿಬಲ್ ಕಂಡೀಷನ್ ಏನು, ಡಿ ಇಂದ ಈಗ ಹೋಗ್ಬೋದು. ಸೊ ಡಿ ಇಂದ ನಾನು ಈಗ ಹೋಗ್ತೀನಿ. ಎಫ್ ಆಫ್ ಎನ್ ವ್ಯಾಲ್ಯೂ ಏನಾಗುತ್ತೆ, ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ. ಸೊ ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ. 3 ಪ್ಲಸ್ 7 ಏನಾಯ್ತು 10, 10 ಪ್ಲಸ್ 2 ವಿಲ್ ಬಿ 12. ಸೊ 12 ವಿಲ್ ಬಿ ದ ಜಿ ಆಫ್ ಎನ್ ವ್ಯಾಲ್ಯೂ, ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನಿದೆ 4. ಸೊ 12 ಪ್ಲಸ್ 4 ಅಂತಂದ್ರೆ ಎಷ್ಟಾಯ್ತು 16. ಸೊ ಇವಾಗ ಲೀಫ್ ನೋಡ್ಗಳನ್ನ ನೋಡಿ. ಸೊ ಇಲ್ಲಿ 16 ಇದೆ, ಇಲ್ಲಿ 17 ಇದೆ, ಇಲ್ಲಿ 20 ಇದೆ, ಇಲ್ಲಿ 20 ಇದೆ. ಯಾವ್ದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು, ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಈಸ್ 16. ಸೊ ಇವಾಗ ಇ ಅನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು, ಎ ಸಿ ಡಿ ಇ. ಸೊ ಎ ಸಿ ಡಿ ಇ ಈ ಪಾತಲ್ಲಿ ಬಂದಿದೆ, ಇವಾಗ ಇ ಅಲ್ಲಿದೆ. ಸೊ ಈಗ ನಾನು ಇ ಇಂದ ನಾನು ಸಿ ಗೆ ಹೋಗಬಾರ್ದು, ಯಾಕೆ ಗೊತ್ತಾ, ಸಿ ಆಲ್ರೆಡಿ ಈ ಪಾತಲ್ಲಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ. ನೋಡಿ ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ. ಸೊ ಈ ಒಂದು ಪಾತಲ್ಲಿ ನಾನು ಆಲ್ರೆಡಿ ಸಿ ಅನ್ನ ಯೂಸ್ ಮಾಡಿರೋದ್ರಿಂದ ಮತ್ತೆ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನಾನು ಏನ್ ಮಾಡ್ಬೋದು, ಇ ಇಂದ ಸಿ ಹೋಗೋದು ಬಂದಾಯ್ತು, ಯಾಕಂತಂದ್ರೆ ಆಗಲೇ ಯೂಸ್ ಮಾಡ್ದಂಗೆ ಆಗ್ತದೆ. ಸೊ ಇ ಇಂದ ಡಿಗೂ ಕೂಡ ಹೋಗ್ಬಾರ್ದು, ಯಾಕೆ ನೋಡಿ ಡಿ ಇಂದ ನಾನು ಇಗೆ ಬಂದಿರೋದು. ಸೊ ಇನ್ನು ಉಳಿದಿರೋದೇನು, ಇ ಇಂದ ಬಿಗೆ ಹೋಗ್ಬೋದು ಅಥವಾ ಇ ಇಂದ ಝೆಡ್ಗೆ ಹೋಗ್ಬೋದು. ಸೊ ಇ ಇಂದ ಬಿಗೆ ಹೋಗ್ಬೋದು ಅಥವಾ ಇ ಇಂದ ಝೆಡ್ಗೆ ಹೋಗ್ಬೋದು. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡಿಡ್ರಿ, ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಇ ಇಂದ ಬಿ. ಎ ಇಂದ ಸಿ, ಸಿ ಇಂದ ಡಿ, ಡಿ ಇಂದ ಇ, ಇ ಇಂದ ಬಿಗೆ. ಸೊ 3 ಪ್ಲಸ್ 7 ಏನಾಯ್ತು 10, 10 ಪ್ಲಸ್ 2 12, 12 ಪ್ಲಸ್ 12 ಏನಾಯ್ತು 24, ಪ್ಲಸ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಬಿ ಏನಿದೆ 12. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 36 ಆಯ್ತು. ನೆಕ್ಸ್ಟ್ ಇದ್ರದ್ದು ನೋಡೋಣ ಝೆಡ್ಗೆ. ಸೊ ಎ ಸಿ ಡಿ ಇ ಝೆಡ್, ಎ ಸಿ ಡಿ ಇ ಝೆಡ್ ಅಲ್ವಾ. ಸೊ 3 ಪ್ಲಸ್ 7 ಏನಾಯ್ತು 10, 10 ಪ್ಲಸ್ 2 ವಿಲ್ ಬಿ 12, 12 ಪ್ಲಸ್ 5 ಏನಾಯ್ತು 17 ಆಯ್ತು. ಸೊ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು 17 ಪ್ಲಸ್, ಸೊ ಝೆಡ್ ಈಸ್ ಮೈ ಫೈನಲ್ ಅಥವಾ ಗೋಲ್ ಸ್ಟೇಟ್ ಅಲ್ವಾ. ಸೊ ಅದ್ರದ್ದು ಇಯರಿಸ್ಟಿಕ್ ವ್ಯಾಲ್ಯೂ ಏನಿದೆ 0. ಸೊ 17 ಪ್ಲಸ್ 0 ವಿಲ್ ಬಿ 17 ಇಟ್ಸೆಲ್ಫ್. ಸೊ ಇವಾಗ ನಾನು ಆಲ್ರೆಡಿ ಗೋಲ್ ಸ್ಟೇಟ್ ಅನ್ನ ತಲುಪಿದ್ದೀನಿ. ನೋಡಿ ಎ ಇಂದ ನಾನು ಝೆಡ್ಗೆ ಹೋಗ್ಬೇಕಿತ್ತು, ಎ ಇಂದ ನಾನು ಝೆಡ್ಗೆ ಬಂದಿದ್ದೀನಿ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿ, ಸರಿನಾ. ಸೊ ಮತ್ತೆ ಎಕ್ಸ್ಪ್ಯಾಂಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾವುದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡುವಂತ ಅವಶ್ಯಕತೆ ಇಲ್ಲ. ಫೈನಲ್ ಆನ್ಸರ್ ನನಗೆ ಸಿಕ್ಕಿದೆ. ಸೊ ಇವಾಗ ಲಾಸ್ಟ್ ಅಲ್ಲಿ ದೇರ್ ಫಾರ್ ಪಾತ್. ಸೊ ಪಾತ್ ಅನ್ನ ಕಂಡುಹಿಡಿಯ ಕೇಳಿದ್ರಲ್ವಾ, ಎ ಇಂದ ಝೆಡ್ಗೆ ಯಾವ ರೀತಿ ಹೋಗ್ತೀರಾ ಅಂತ. ಸೊ ಯಾವ ರೀತಿ ಹೋಗಿದ್ವಿ, ಎ ಇಂದ ಸಿ ಹೋದೆ ಫಸ್ಟ್,
ನೆಕ್ಸ್ಟ್ ಸಿ ಇಂದ ಡಿಗೆ ಹೋದೆ, ನೆಕ್ಸ್ಟ್ ಡಿ ಇಂದ ಇಗೆ ಹೋದೆ, ಇ ಇಂದ ಝಡ್ಗೆ ಹೋಗಿದ್ದೀನಿ. ಸೊ ನನಗೆ ಫೈನಲ್ ಪಾತ್ ಸಿಕ್ಕಿದೆ. ಸೊ ಇಷ್ಟೇ ಸಿಂಪಲ್. ಸೊ ಈ ರೀತಿ ನೀವು ಸ್ಟೆಪ್ ವೈಸ್ ಮಾಡಿದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.